ಗುರುವಾರ ಸಂಜೆ ಚಿಕನ್ ಬಿರಿಯಾನಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅದು ಆಗಲಿಲ್ಲ. ಅದಕ್ಕೆ ಪನ್ನೀರು ಮತ್ತು ಮಶ್ರೂಮ್ ಹಾಕಿ ಬಿರಿಯಾನಿ ಮಾಡಿದ್ದೆ. ಅದ್ರ ಜೊತೆಗೆ ಪನ್ನೀರ್ ಸ್ಟಾರ್ಟರ್ ಒಂದು ಮಾಡಿದ್ದೆ. ಪನ್ನೀರ್ ಸ್ಟಾರ್ಟರ್ ಅಂತೂ ಫಿಶ್ ಫ್ರೈ ಥರನೇ ಇತ್ತು. ಅದು ನೋಡೋದಕ್ಕೂ ಫಿಶ್ ಫ್ರೈ ಥರನೇ ಇತ್ತು, ತಿನ್ನೋದಕ್ಕೂ ಟೇಸ್ಟ್ ಅದೇ ಥರನೇ ಇತ್ತು. ಸೇಮ್ ಫೀಲಿಂಗೇ ಆಗಿದ್ದು. ಅದಕ್ಕೀಗ ನಾನು ಪನ್ನೀರನ್ನ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡು ಅದಕ್ಕೆ 2 ಚಮಚ ನಾನು ಮೊಸರು ಹಾಕಿ, ಅರ್ಧ ಚಮಚ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನಂತರ 1 ಚಮಚ ಖಾರದ ಪುಡಿ ಹಾಕಿ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನಂತರ ನಾನು ಅದಕ್ಕೆ ಅರ್ಧ ಚಮಚ ಜೀರಿಗೆ ಪುಡಿ ಮತ್ತು ಅರ್ಧ ಚಮಚ ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸಿಂಗ್ ಚೆನ್ನಾಗಿ ಬರಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಕಲರ್ ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿ ಕಾಣ್ತಿದೆ ಅಂತೇಳಿ. ರುಚಿಗೆ ತಕ್ಕ ಉಪ್ಪನ್ನಾಗಿ ಚೆನ್ನಾಗಿ ಕಲಸಿದ ನಂತರ ಒಂದು 10 ನಿಮಿಷ ಬಿಟ್ಟು ಶಾಲಾ ಫ್ರೈ ಮಾಡ್ತಾಯಿದ್ದೀನಿ. ಈ ರೀತಿ ಶಾಲಾ ಫ್ರೈ ಮಾಡಬೇಕು. 2 ಕಡೆ ಈ ಥರ ಬ್ರೌನ್ ಕಲರ್ ಬರೋ ಥರ ಕ್ರಿಸ್ಪಿಯಾಗಿ ಬರೋ ಥರ ನಾವು ಫ್ರೈ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಇದು ಪನ್ನೀರ್ ಸ್ಟಾರ್ಟರು. ಈ ಮಶ್ರೂಮ್ ಪಲಾವ್ ಜೊತೆಗಂತೂ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನು. ಅದ್ರ ಜೊತೆಗೆ ಮೊಸರು ಬಜ್ಜಿ ಮಾಡಿದ್ದೆ. ಪೂರ್ತಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಟೈಮ್ ಇದ್ದರೆ ಯೂಟ್ಯೂಬ್ನಲ್ಲಿ ನೋಡಿ.